ಇವತ್ತು ಕುತುಬ್ ಮಿನಾರ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದೆ. ನಮ್ಮ ಬೆಂಗಳೂರು ಏನಿದೆ ಅಲ್ಟಿಮೇಟೇನೆ. ಆ ಒಂದು ಸಿಟಿಗೆ ಕಂಪೇರ್ ಮಾಡಲಿಕ್ಕೆ ನನ್ನ ಒಪಿನಿಯನ್ ಬೇರೆ ಯಾವುದೂ ಸಾಧ್ಯನೇ ಇಲ್ಲ. ನಾನು ಇವತ್ತು ಇರುವಂಥದ್ದು ಒಂದು ವೆರಿ ಸ್ಪೆಷಲ್ ಪ್ಲೇಸ್ ಇದು. ಸೊ ಯಾವುದು ಅಂತ ನಾನು ತೋರಿಸ್ತೀನಿ ನೋಡಿ. ಕುತುಬ್ ಮಿನಾರ್. ಸಾವಿರದ 110ರ ಕಾಲಘಟ್ಟದಲ್ಲಿ ಕುತುಬುದ್ದೀನ್ ಐಬಕ್ರವರು ಕುತುಬ್ ಮಿನಾರ್ನ ಮೊದಲನೇ ಘಟ್ಟವನ್ನು ಪ್ರಾರಂಭಿಸ್ತಾರೆ. ಅವರ ಉತ್ತರಾಧಿಕಾರಿ ಮೊದಲನೇ ಮಹಡಿಯ ನಂತರದ ಕೆಲಸಗಳನ್ನ ಅವರು ಪೂರ್ತಿ ಮಾಡ್ತಾರೆ. ಅದಾದಮೇಲೆ 14ನೇ ಶತಮಾನದಲ್ಲಿ ಇವಾಗ ಇದು ನಮ್ಮ ದೇಶದ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಸೊ ರಾಜ ಆದವನು ಅವರ ಪ್ರಜೆಗಳು ಅಥವಾ ಸೈನಿಕರೇನಿದ್ದಾರೆ ಇವ್ರಿಗೆಲ್ಲ ಕೆಲಸ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಇವತ್ತು ಕುತುಬ್ ಮಿನಾರ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದೆ. ಏನೋ ಗೊತ್ತಿಲ್ಲ, ನಮ್ಮ ಡೆಲ್ಲಿನಲ್ಲಿ ಇವತ್ತು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೆಳಿಗ್ಗೆಯಿಂದಲೇ ಮಳೆ ಇತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇವಾಗ ಮೆಟ್ರೋ ತುಂಬ ದೂರ ಇದೆ ಈ ಕಡೆ ಇಲ್ಲಿಂದ. ಡೆಲ್ಲಿನಲ್ಲಿ ಕಾರ್ಗಳಿಗೆ ಸ್ವಲ್ಪ ಪ್ರೈಸು ತುಂಬ ಕಡಿಮೆ ಇರುತ್ತೆ. ಯಾಕೆ ಅಂತ ಹೇಳಿದರೆ, ನಾನು ನೋಟಿಸ್ ಮಾಡಿದಾಗೆ ಕೆಲವು ಕಡೆ ಅಂತೂ ಕಾರ್ಗಳನ್ನ ತಗೊಂಬಂದು ಹಾಗೆ ಇಟ್ಟು ಕೆಲವು ಕಡೆ ಎಲ್ಲ ಒಂದು ವರ್ಷ ಹತ್ರ ಆಯ್ತೇನೋ, ಅಷ್ಟು ಹಳೇದಾಗಿದೆ ಗಾಡಿಗಳು. ಯಾಕೆಂದರೆ ಇಲ್ಲಿ ಓಡಿಸ್ಲಿಕ್ಕೂ ಆಗಲ್ಲ, ಟ್ರಾಫಿಕ್ ಇರುತ್ತೆ. ಕೆಲವು ಕಡೆ ಕೆಲವರು ವೆಹಿಕಲ್ಗಳನ್ನ ಹಾಕಿ ಆಲ್ಮೋಸ್ಟ್ ಇಯರ್ ಆಗ್ತಾ ಬಂತು ಅನಿಸುತ್ತೆ. ಎಲ್ಲ ಹಾಗೆ ಬಿದ್ದಿದೆ. ಏನೇ ಆಗಲಿ, ನಾನು ನಮ್ಮ ಬೆಂಗಳೂರು ಏನಿದೆ ಅಲ್ಟಿಮೇಟೇನೆ. ಆ ಒಂದು ಸಿಟಿಗೆ ಕಂಪೇರ್ ಮಾಡಲಿಕ್ಕೆ ನನ್ನ ಒಪಿನಿಯನ್ ಬೇರೆ ಯಾವುದೂ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದರೆ, ನನ್ನೂರಿನಲ್ಲಿರುವಂತಹ ವ್ಯವಸ್ಥೆಗಳಿದೆ, ಆ ವ್ಯವಸ್ಥೆಗಳನ್ನ ನಾವು ಒಂದೊಂದೇ ಹೇಳೋದಾದರೆ ಸಾಧ್ಯನೇ ಇಲ್ಲ. ಇಲ್ಲಿ ಹೇಗಿದೆ ಅಂತ ಹೇಳಿದರೆ, ಎಲ್ಲದೂ ವ್ಯವಸ್ಥೆಗಳು ಎಲ್ಲ ಇದೆ. ಯಾಕಂದರೆ ಕ್ಯಾಪಿಟಲ್, ಬಟ್ ತುಂಬ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ 2-3 ಸ್ಟೇಟ್ಗಳು ಹತ್ತತ್ರ ಕನೆಕ್ಟ್ ಆಗೋದ್ರಿಂದ ಜನ ತುಂಬ ಜಾಸ್ತಿ. ಹಾಗಾಗಿಬಿಟ್ಟು ವ್ಯವಸ್ಥೆ ಮತ್ತು ಕೆಲವು ಕಾನೂನುಗಳು ಯಾರೂ ಅಷ್ಟು ಫಾಲೋ ಮಾಡೋದಾಗಿರಲಿ ಅಷ್ಟೇನು ನೋಡ್ಲಿಕ್ಕೆ ಸಿಗೋದಿಲ್ಲ. ಬಟ್ ಡೆಲ್ಲಿನಲ್ಲಿ 2 ಪಾರ್ಟ್ ಇದೆ. ಆ 2 ಪಾರ್ಟಲ್ಲಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ. बैंगलोर हम लेके जा रहे हैं सबको कुतुब मीनार टावर। यहाँ से कुतुब मीनार टावर का शेयरिंग ऑटो चलता है 20 रुपये सवारी में। इसमें 5 सवारी बैठाते हैं हम लोग, जो 100 रुपीज़ का राउंड आता है। और सर मेरे बस क्लाइंट है, तो मैं सर को 70 में लेके जा रहा हूँ, 30 रुपीज़ डिस्काउंट दिया। थैंक यू। ಮಿನಾರಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಒಂದು 5ರಿಂದ 10 ನಿಮಿಷ ಆಟೋ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. आपका नाम? अरुण कुमार। बहुत यूट्यूब चैनल पे हूँ मैं। क्या साहब? काफ़ी लोगों के साथ चैनल पे आ रखा हूँ। अच्छा। बहुत लोगों को घुमाया मैंने। अच्छा। पूरी दिल्ली का साइट सीइंग भी कराते हैं। अच्छा। ये आर्कियोलॉजिकल पार्क है। अच्छा, आज बारिश आ गया आज बारिश आया। अच्छा। ये भी एक घूमने की जगह है, आर्कियोलॉजिकल पार्क। अच्छा।
ವೆಲ್ಕಮ್ ಟು ಡೇಸ್ ಆಫ್ ಬೆಂಗಳೂರು. ನಾನು ಇವತ್ತು ಇರುವಂಥದ್ದು ಒಂದು ವೆರಿ ಸ್ಪೆಷಲ್ ಪ್ಲೇಸ್ ಇದು. ಸೊ ಯಾವುದು ಅಂತ ನಾನು ತೋರಿಸ್ತೀನಿ ನೋಡಿ. ಕುತುಬ್ ಮಿನಾರ್. ತುಂಬ ಮಾರ್ನಿಂಗೇ ಬಂದುಬಿಟ್ಟೆ. ಯಾಕೆಂತ ಹೇಳಿದರೆ ಡೇ ಟೈಮಲ್ಲಿ ನಾರ್ಮಲಿ ತುಂಬ ಟ್ರಾಫಿಕ್ ಇರೋದ್ರಿಂದ ಈ ಕಡೆ ಇಲ್ಲಿಗೆ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದೀನಿ. ಡೇಸ್ ಆಫ್ ಬೆಂಗಳೂರಿನ ವೆರಿ ಸ್ಪೆಷಲ್ ವೀಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ತುಂಬ ಟ್ರಾಫಿಕ್ ಇರುತ್ತಂತ ಸ್ವಲ್ಪ ಬೆಳಿಗ್ಗೆನೇ ಬಂದಿದ್ದೀನಿ. ಡೆಲ್ಲಿನಲ್ಲಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳೆನೂ ಆಗಿದೆ. ಇವಾಗ ಕ್ಲೈಮೇಟ್ ಕಂಡೀಷನ್ ಯಾವ ರೀತಿ ಇದೆ ಅಂತೇಳಿದರೆ, ಮೊದಲು ನಾನು ವಿಷಯಕ್ಕೆ ಬಂದುಬಿಡ್ತೀನಿ. ನಾನಿವತ್ತು ಒಂದು ಮಿನಾರ್ನ ಮುಂದೆ ಇದ್ದೀನಿ. 1110 ಕಾಲಘಟ್ಟದಲ್ಲಿ ಕುತುಬುದ್ದೀನ್ ಐಬಕ್ರವರು ಕುತುಬ್ ಮಿನಾರ್ನ ಮೊದಲನೇ ಘಟ್ಟವನ್ನು ಪ್ರಾರಂಭಿಸ್ತಾರೆ. ಇದರ ಕಾನ್ಸೆಪ್ಟು ಮತ್ತು ಇದರ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಆಗ ದಿಲ್ಲಿನಲ್ಲಿ ಇಸ್ಲಾಮಿಕ್ ಆಳ್ವಿಕೆ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಕುತುಬ್ ಮಿನಾರ್ ಅಂತೇಳಿದರೆ ಒಂದು ಆಜಾನ್ ಏನಿದೆ ಅದನ್ನು ಕೂಗಲಿಕ್ಕೆ ಅಂತ ಸುತ್ತಮುತ್ತ ಎಲ್ಲ ಇಸ್ಲಾಮಿಕ್ ಆಡಳಿತ ಇದ್ದಂತಹ ಕಾರಣದಿಂದಾಗಿ ಅವ್ರಿಗೆ ಆಜಾನನ್ನು ಕೂಡ ಈ ಒಂದು ಮಿನಾರ್ನ ಮೇಲೆ ಕರೀತಾ ಇದ್ದರು. ಕುತುಬ್ ಮಿನಾರನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ರೆಗ್ಯುಲರ್ ಆಗಿ ನಮ್ಮ ಜಾಮಾ ಮಸ್ಜಿದ್ ಎಲ್ಲ ಯಾವ ರೀತಿ ಕಟ್ಟಿದ್ದಾರೆ, ಕೆಂಪು ಮಾರ್ಬಲ್ ಏನಿದೆ ಅದರಿಂದನೇ ಕನ್ಸ್ಟ್ರಕ್ಟ್ ಮಾಡಿರೋದು. ಕುತುಬ್ ಮಿನಾರ್ನ ಇನ್ನೊಂದು ವೆರಿ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಸೊ ಕುದುರೆಮುಖ ವಿಡಿಯೋ ಮಾಡಿದಾಗಲೂ ನಾನು ಇದನ್ನು ಹೇಳಿದ್ದೆ. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿದರೆ ಇದನ್ನು ಇನ್ನೊಂದು ಸರಿ ಬಿಲ್ಟ್ ಮಾಡಲಿಕ್ಕಾಗಲ್ಲ ಅಂತ, ಇದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿಬಿಟ್ಟು ಇದಕ್ಕೆ ಸರ್ಕಾರನೂ ಕೂಡ ಇನ್ವಾಲ್ವ್ ಆಗಿಬಿಟ್ಟು ಇದನ್ನು ಒಂದು ಟೂರಿಸಮ್ ಪ್ಲೇಸು ಮತ್ತು ಇದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಜಾಗೃತವಾಗಿ ಇಟ್ಕೊಳ್ತೀವಿ. 1199ರಲ್ಲಿ ಕುತುಬುದ್ದೀನ್ ಐಬಕ್ರವರು ಇದನ್ನು ಮೊದಲ ಮಹಡಿಯನ್ನು ಪ್ರಾರಂಭಿಸ್ತಾರೆ. ಅದಾದ ನಂತರ ಅವರ ಉತ್ತರಾಧಿಕಾರಿ ಮೊದಲನೇ ಮಹಡಿಯ ನಂತರದ ಕೆಲಸಗಳನ್ನ ಅವರು ಪೂರ್ತಿ ಮಾಡ್ತಾರೆ. ಅದಾದಮೇಲೆ 14ನೇ ಶತಮಾನದಲ್ಲಿ ಮಿಂಚು ಗುಡುಗಿನಿಂದ ಇದು ಡ್ಯಾಮೇಜಸ್ ಆಗಿರುತ್ತೆ. 14ನೇ ಶತಮಾನದಲ್ಲಿ ಫಿರೋಜ್ ಶಾ ಅನ್ನೋರು ಇದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಇದು ಆಲ್ಮೋಸ್ಟ್ 73 ಮೀಟ್ರ್ ಉದ್ದ ಹಾಗೂ 5 ಮಹಡಿಯನ್ನು ಒಳಗೊಂಡಿದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಇದರದ್ದು ಉದ್ದೇಶ ಏನು ಅಂತ ಹೇಳಿದರೆ, ಒಂದು ಮಿನಾರ್ ಇದು ಈ ಮಸೀದಿಗಳಲ್ಲಿ ಯಾವ ರೀತಿ ಮಿನಾರ್ ಇರುತ್ತೆ, ಆವಾಗ ಮುಸ್ಲಿಂ ಆಳ್ವಿಕೆ ಇದ್ದಾಗ ಸುತ್ತಮುತ್ತಲಲ್ಲಿ ಇದ್ದಂತಹ ಜನರನ್ನು ಆಜಾನ್ ಅಂದರೆ ನಮಾಜ್ಗೆ ಕರೆಯುವಂತಹ ಉದ್ದೇಶದಿಂದ, ಮತ್ತು ಮುಸ್ಲಿಂ ಆಳ್ವಿಕೆ ಇಲ್ಲಿ ಪ್ರಾರಂಭವಾಗಿದೆ ಅನ್ನೋದರ ಒಂದು ಸಂಕೇತ. ಮತ್ತು ಎರಡನೇ ಉದ್ದೇಶ ಅಂತ ಹೇಳಿದರೆ, ಏರ್ಪೋರ್ಟ್ ತುಂಬ ಹತ್ರ ಇರೋದರಿಂದ ಫ್ಲೈಟ್ಗಳೆಲ್ಲ ತುಂಬ ಕೆಳಗಡೆಯಿಂದ ಹೋಗ್ತಾ ಇರುತ್ತೆ. ಈ ಮಿನಾರದ ಇನ್ನೊಂದು ಉದ್ದೇಶ ಅಂತ ಹೇಳಿದರೆ, ಮುಸ್ಲಿಂ ಆಡಳಿತ ಆವಾಗ ತಾನೇ ಪ್ರಾರಂಭವಾಗಿತ್ತು. ಆಗ ವಿಜಯದ ಸಂಕೇತ ಅಂತ ಹೇಳ್ಬಿಟ್ಟು ಇದನ್ನು ಕುತುಬ್ ಮಿನಾರನ್ನು ಪ್ರಾರಂಭ ಮಾಡ್ತಾರೆ. ಇತಿಹಾಸ ಏನೇ ಆಗಿರ್ಬೋದು, ಆದರೆ ಇವಾಗ ಇದು ನಮ್ಮ ದೇಶದ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಸೊ ಇದನ್ನು ರೆಸ್ಪೆಕ್ಟ್ ಮಾಡೋದು ಮತ್ತು ಇದನ್ನು ಒಂದು ಟೂರಿಸಮ್ ಪ್ಲೇಸ್ ಆಗಿ ನಾವು ಕನ್ಸಿಡರ್ ಮಾಡಿಕೊಂಡು ಇದನ್ನು ರೆಸ್ಪೆಕ್ಟ್ ಮಾಡೋದು ತುಂಬ
ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ತುಂಬ ಟೂರಿಸ್ಟ್ಗಳು ಇದನ್ನು ಬೇರೆ ದೇಶದಿಂದ ಇದನ್ನು ಬಂದು ನೋಡ್ತಾರೆ. ಯಾಕಂದರೆ ಈ ಒಂದು ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಏನಿದೆ, ಈ ಕನ್ಸ್ಟ್ರಕ್ಷನ್ ಮೆಥಡ್ ಏನಿದೆ, ಇದು ಆಲ್ಮೋಸ್ಟು 200-300 ವರ್ಷಗಳಾದರೂ ಕೂಡ ಇದು ಈ ರೀತಿಯಾಗಿ ನಿಲ್ಲಲಿಕ್ಕೆ ಇದನ್ನು ಈ ಆರ್ಕಿಟೆಕ್ಚರ್ ಓದ್ತಾ ಇರೋರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ತುಂಬ ಜನ ಇದನ್ನು ಬಂದು ಆ ಒಂದು ಉದ್ದೇಶಕ್ಕೋಸ್ಕರ ನೋಡ್ತಾರೆ. ಹಾಗಾಗಿಬಿಟ್ಟು ಇದನ್ನು ನಾವು ರೆಸ್ಪೆಕ್ಟ್ ಮಾಡಲೇಬೇಕು. ಈ ರೀತಿಯ ಇತಿಹಾಸದ ಕನ್ಸ್ಟ್ರಕ್ಷನ್ಗಳು ನಮಗೆ ಕೆಲವು ಸತಿ ತುಂಬ ದೊಡ್ಡ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ ಅಂತ ಅನಿಸದೇ ಇರ್ಬೋದು. ಆದರೆ ನಾನೊಂದು ಪುಸ್ತಕದಲ್ಲಿ ಓದಿದ್ದೆ, ಹಿಂದೆ ಏನಕ್ಕೆ ಈ ರೀತಿಯಾಗಿ ಇಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ಗಳು ಅಥವಾ ಇಷ್ಟು ದೊಡ್ಡ ಮಿನಾರ್ಗಳು ಈ ರೀತಿಯ ಇಲ್ಲಿ ನೀವು ನೋಡ್ಬೋದು, ಈ ಥರ ಕೆತ್ತನೆಗಳಿಗೆಲ್ಲ ಎಷ್ಟು ಟೈಮ್ ತಗೊಂಡಿರ್ತಾರೆ. ಇದರದ್ದೆಲ್ಲ ದೊಡ್ಡ ಉದ್ದೇಶ ಏನಿತ್ತು ಅಂತೇಳಿದರೆ, ಆಗಿನ ಕಾಲದಲ್ಲಿ ರಾಜರ ಆಳ್ವಿಕೆ ಇತ್ತು. ಸೊ ರಾಜ ಆದವನು ಅವರ ಪ್ರಜೆಗಳು ಅಥವಾ ಸೈನಿಕರೇನಿದ್ದಾರೆ ಇವ್ರಿಗೆಲ್ಲ ಕೆಲಸ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗ್ಬಿಟ್ಟು ಆ ಕಾಲದಲ್ಲೆಲ್ಲ ಈ ರೀತಿಯ ಕನ್ಸ್ಟ್ರಕ್ಷನ್ ಏನಾಗ್ತಾಯಿತ್ತು, ಈ ಜಾಗದಲ್ಲೆಲ್ಲ 5,000-10,000 ಜನ ವರ್ಕರ್ಸ್ ಇರ್ತಾಯಿದ್ರಂತೆ. ಅವ್ರಿಗೆ 3 ಹೊತ್ತು ಊಟ ಕೊಡ್ತಾ ಇದ್ರಂತೆ. ಮತ್ತು ಅವರ ಫ್ಯಾಮಿಲಿಗೆ ಏನಾದರೂ ಪ್ರಾಬ್ಲಮ್ಗಳೇನಾದರೂ ಇದ್ದರೆ ಅದನ್ನು ಸಾಲ್ವ್ ಮಾಡೋದು. ಕೆಲವು ವರ್ಕರ್ಸ್ ಅಂತ ಹೇಳಿದಾಗ ಅವ್ರಿಗೆ ಇವಾಗ ಏನು ಅಲವೆನ್ಸ್ ಇದೆ, ಈ ಇನ್ಶೂರೆನ್ಸ್ಗಳು, ಈ ರೀತಿಯದೆಲ್ಲ ಫೆಸಿಲಿಟಿಗಳನ್ನ ಕೊಡ್ತಾಯಿದ್ರಂತೆ. ಹಾಗಾಗ್ಬಿಟ್ಟು ದೇಶದಲ್ಲಿ ನಾವೇನಾದರೂ ಈ ರೀತಿಯ ಕನ್ಸ್ಟ್ರಕ್ಷನ್ಗಳು ಇದನ್ನೆಲ್ಲ ನಾವು ತುಂಬ ಹೆಚ್ಚಾಗಿ ದೊಡ್ಡದಾಗಿ ನೋಡೋದಾದರೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಅದರ ಹಿಂದೆ ಒಂದು ದೊಡ್ಡ ಉದ್ದೇಶವೂ ಇತ್ತು ಅಂತ ನಾನು ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದು ನೆನಪಿದೆ. ಇಲ್ಲಿ ಬಂದರೆ ಮೊದಲನೇದಾಗಿ ನೋಡಬೇಕಾಗಿರೋದು ಈ ಕನ್ಸ್ಟ್ರಕ್ಷನ್, ಈ ರೀತಿಯ ಒಂದು ಡಿಸೈನ್ ಏನಿದೆ ಖಂಡಿತವಾಗ್ಲೂ ಈ ಕಾಲಕ್ಕೆ ಸಾಧ್ಯನೇ ಇಲ್ಲ. ಆ ಕಲ್ಲಿನ ಸೈಜ್ ಏನಿದೆ, ಸಣ್ಣ ಸಣ್ಣ ಮೈಕ್ರೋ ಎಡ್ಜಸ್ ಏನಿದೆ ಅದನ್ನೆಲ್ಲ ಎಷ್ಟು ಶಾರ್ಪಾಗಿ, ಎಷ್ಟು ನೀಟಾಗಿ ಹ್ಯಾಂಡಲ್ಲಿ ಮಾಡಿದ್ದಾರೆ. ಇವಾಗ ಥರ ಮಿಷಿನ್ಗಳೇನಿಲ್ಲ. ಒಂದು ಸ್ಕ್ವೇರ್ನ ಮಾಡಿದರೆ ಅದು ಪರ್ಫೆಕ್ಟಾಗಿ ಸ್ಕ್ವೇರ್ ಆಗಿ ಇದೆ. ಕೆಲವುದು ಈ ಆರ್ಚ್ಗಳ ಥರ ಏನಾದರೂ ಮಾಡಿದರೆ, ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಪ್ಯಾಟರ್ನ್ಗಳನ್ನ ಮಾಡಿದರೆ ಆ ಪ್ಯಾಟರ್ನ್ಗಳೆಲ್ಲ ಎಷ್ಟು ಶಾರ್ಪಾಗಿ, ಎಷ್ಟು ಸ್ಕ್ವೇರ್ ಆಗಿ ಇದೆ ಅಂತೇಳಿದರೆ ಮಿಷಿನ್ ಕೂಡ ಪರ್ಫೆಕ್ಷನ್ ಕೊಡಲಿಕ್ಕೆ ಸಾಧ್ಯ ಇಲ್ವೇನೋ. ಆ ರೀತಿಯ ವರ್ಕರ್ಸ್ಗಳು ಆವಾಗ ಇದ್ದರು. ಅದೇ ವೆರಿ ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳಿದಾಗೆ ತುಂಬಾ ಕ್ಲೀನಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಯಾಕೆಂತೇಳಿದರೆ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರೋದ್ರಿಂದ ಬೇರೆ ಯಾವುದೇ ಹಿಸ್ಟಾರಿಕಲ್ ಪ್ಲೇಸಲ್ಲಿ ನಮ್ಮ ದೆಹಲಿಯಲ್ಲಿ ಇಲ್ಲದೇ ಇರುವಂತಹ ಒಂದು ಸ್ಪೆಷಾಲಿಟಿ, ಒಂದು ಕ್ಲೀನು ಅದೇ ರೀತಿ ಇದೆ. ಅದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಯಾಕೆಂತೇಳಿದರೆ ನಾನು ವಿಡಿಯೋದಲ್ಲಿ ಆವಾಗಲೇ ತೋರಿಸಿದೆ, ಇಲ್ಲಿ ತುಂಬಾ ಪ್ರಪಂಚದಿಂದ ಎಲ್ಲ ಭಾಗದಿಂದನೂ ಟೂರಿಸ್ಟ್ ಬರ್ತಾರೆ ಈ ಒಂದು ಇತಿಹಾಸನ ನೋಡಲಿಕ್ಕೆ. ಹಿಂದೆ ಇದ್ದಿದ್ದೆಲ್ಲ ರಾಜರ ಆಳ್ವಿಕೆಯ ಕಾಲದಲ್ಲಿ ಯುದ್ಧಗಳು, ಒಂದು ರಾಜ್ಯವನ್ನು, ದೇಶವನ್ನು ಅವರು ಕವರ್ ಮಾಡ್ಕೊಳ್ಳೋದು, ಅವ್ರದ್ದೇ ಆದಂತಹ ಒಂದು ರಾಜ್ಯಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಬೇರೆ ಯಾವುದಾದ್ರೂ ರಾಜರ ಆಳ್ವಿಕೆಯಲ್ಲಿದ್ದರೆ ಅದನ್ನು ಯುದ್ಧ ಮಾಡಿಬಿಟ್ಟು ಅವರು ವಶಪಡಿಸ್ಕೊಳ್ಳೋದು, ಈ ರೀತಿಯ ಕಾಲಗಳಿತ್ತು. ಅದಾದಮೇಲೆ ಬ್ರಿಟಿಷರ ಆಳ್ವಿಕೆ ಬಂತು. ಅದಾದಮೇಲೆ ಇವಾಗ ಪ್ರೆಸೆಂಟ್ ನಾವು ಈಗ ಇದು ಕಂಡೀಷನ್ನಲ್ಲಿದ್ದೀವಿ. ಈ ರೀತಿಯಾಗಿ ಇತಿಹಾಸಗಳು ತುಂಬಾ ಬೇರೆ ಬೇರೆ ರೀತಿಯ ಚಿತ್ರಣಗಳನ್ನ ನಮಗೆ ಕೊಡುತ್ತೆ. ಸೊ ಅದನ್ನು ನಾವು ನೋಡಲಿಕ್ಕಾಗಲ್ಲ. ಇವಾಗ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನಂತ ಹೇಳಿದರೆ ವರ್ಲ್ಡ್ ಹೆರಿಟೇಜ್ ಸೈಟು. ಸೊ ಆ ಒಂದು ಉದ್ದೇಶಕ್ಕೆ ಇದನ್ನು ಪ್ರಪಂಚನೇ ಇಷ್ಟಪಡ್ತಾ ಇದೆ, ಪ್ರಪಂಚ ನೋಡ್ತಾ ಇದೆ ಅಂತ ಹೇಳಿದಾಗ ನಾವು ವಿಸಿಟ್ ಮಾಡಲೇಬೇಕು. ಇದು ನಮ್ಮ ಹೆಮ್ಮೆ ಕೂಡ ಹೌದು.
ಸಿಕ್ಕಿರೋ ಒಂದು ಸಣ್ಣ ಟೈಮಲ್ಲಿ ಒಂದು ಶಾರ್ಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇಲ್ಲಿಗೆ ಬಂದಿದ್ದೀನಿ. ಸೊ ನಮ್ಮ ವರ್ಲ್ಡ್ ಹೆರಿಟೇಜ್ ಸೈಟನ್ನು ತೋರಿಸದೇ ಇರಲಿಕ್ಕಾಗಲ್ಲ ಅಂತ ನಾನು ಟೈಮ್ ಮಾಡಿಕೊಂಡು ಬಂದು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.